ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಟೈಪ್ 8 ನೋಡ್ತಿದ್ದೀವಿ. ಕ್ವೆಶನ್ ನೋಡೋಣ. ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 96% ಆಫ್ ದಿ ಎಸ್ ಪಿ, ವಾಟ್ ಈಸ್ ದಿ ಪ್ರಾಫಿಟ್ ಇನ್ ಪರ್ಸೆಂಟ್? ಏನು ಹೇಳಿದ್ದಾರೆ ಇಲ್ಲಿ? ಕಾಸ್ಟ್ ಪ್ರೈಸ್ ಎಷ್ಟಿದೆ? 96% ಅಂತ ಇದ್ದಾರೆ. ಇಲ್ಲಿ ನಾನು 96 ರುಪೀಸ್ ಅಂತ ತಗೋಣ. ಹಾಗಾದರೆ ಎಸ್ ಪಿ ಎಷ್ಟಿರುತ್ತೆ? ಎಸ್ ಪಿ ನಾವು ಅಸ್ಯೂಮ್ 100 ರುಪೀಸ್ ಅಂತ ನಾವೇನು ಮಾಡ್ತೀವಿ? ಅಸ್ಯೂಮನ್ನು ಮಾಡ್ತೀವಿ. ಇವೆರಡರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ? 4. ಓಕೆ, ಈಗ ನಾವೇನು ಮಾಡಬೇಕು? ಯಾವಾಗಲೂ ಕೂಡ ಡಿನಾಮಿನೇಟರಲ್ಲಿ ನಾವು ಸಿ ಪಿ ವ್ಯಾಲ್ಯೂನೇ ಹಾಕೊಳೋದು. ಸಿ ಪಿ ಡಿನಾಮಿನೇಟರಲ್ಲಿ 96 ಹಾಕ್ಕೊಂಡ್ವಿ ಇಂಟು 100. ಇವೆರಡರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ? 4 ಇದೆ. ಓಕೆ, 4 1s 4 24s 4 6 4 25s. ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 25/6ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ 4 1/6% ಆಫ್ ಪ್ರಾಫಿಟನ್ನು ಏನನ್ನು ಮಾಡಿದ್ದಾರೆ? ಗೇನನ್ನು ಮಾಡಿದ್ದಾರೆ. ಇಲ್ಲಿ ವೆರಿ ಸಿಂಪಲ್ ನೋಡ್ಕೊಳ್ಳಿ ಕ್ವೆಶನನ್ನು. ಕಾಸ್ಟ್ ಪ್ರೈಸ್ ಎಷ್ಟಿದೆ? 96% ಆಫ್ ದಿ ಎಸ್ ಪಿ ಅಂತ ಇದೆ. ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊತಿದ್ದೀವಿ ಏನಂತ? ಇಲ್ಲಿ ಪರ್ಸೆಂಟಲ್ಲಿ ಅಸ್ಯೂಮ್ ಮಾಡ್ಕೊತಿಲ್ಲ, ರುಪೀಸಲ್ಲಿ ಅಸ್ಯೂಮನ್ನು ಮಾಡ್ಕೊತಿದ್ದೀವಿ. ಎಸ್ ಪಿ ಎಷ್ಟಿದೆ? 100 ರುಪೀಸ್. ಸಿ ಪಿ ದೇ ಆರ್ ಆಲ್ರೆಡಿ ಗಿವನ್ 96 ರುಪೀಸ್ ಅಂತ ಅಸ್ಯೂಮ್ ಮಾಡಿಕೊಂಡು ಇವರ ನಡುವಿನ ಡಿಫ್ರೆನ್ಸನ್ನು ತೊಗೊಂಡಿದ್ದೀವಿ. ಯಾವಾಗಲೂ ಕೂಡ ಡಿನಾಮಿನೇಟರಲ್ಲಿ ಸಿ ಪಿ ವ್ಯಾಲ್ಯೂನೇ ನಾವು ಹಾಕೋಂಥದ್ದು. ಇಲ್ಲಿ ಸಿ ಪಿ ವ್ಯಾಲ್ಯೂ ಎಷ್ಟಿದೆ? 96 ಇದೆ. 96 ಇಂಟು 100 4 ಏನು ತೊಗೊಂಡ್ವಿ ವ್ಯಾಲ್ಯೂ? ಇವೆರಡರ ನಡುವಿನ ಡಿಫ್ರೆನ್ಸಸ್ನ 4 ವ್ಯಾಲ್ಯೂನ ನ್ಯೂಮರೇಟರಲ್ಲೇ ಹಾಕ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ 4 1/6% ಆಫ್ ಪ್ರಾಫಿಟನ್ನು ಗೇನ್ ಮಾಡಿರೋದನ್ನು ಇಲ್ಲಿ ನೋಡಿರ್ಬೋದು. ಓಕೆ, ನಿಮಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂದರೆ ಇನ್ನೊಂದು ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ. ಆವಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಏನಿದೆ ನೆಕ್ಸ್ಟ್ ಕ್ವೆಶನು? ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 125 ಆಫ್ ದಿ ಎಸ್ ಪಿ, ವಾಟ್ ಈಸ್ ಲಾಸ್ ಇನ್ ಪರ್ಸೆಂಟ್? ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವಾಗ ಕಾಸ್ಟ್ ಪ್ರೈಸು ಜಾಸ್ತಿ ಮ್ಯಾಕ್ಸಿಮಮ್ ಇದ್ದಾಗ ಆಬ್ವಿಯಸ್ಲಿ ಲಾಸಸ್ನ ಗೇನ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟಿದೆ ಸಿ ಪಿ? ಅವರೇ ಹೇಳ್ತಿದ್ದಾರೆ ಈಗ 125 ರುಪೀಸ್ ಅಂತ ಅಸ್ಯೂಮನ್ನು ಮಾಡೋಣ. ಎಸ್ ಪಿ ಎಷ್ಟಿದೆ? ಆಲ್ರೆಡಿ ವಿ ಅಸ್ಯೂಮ್ ದಟ್ ಎಸ್ ಪಿ ಆಲ್ವೇಸ್ ಇಷ್ಟು 100. ಓಕೆ, ಡಿನಾಮಿನೇಟರಲ್ಲಿ ಎಷ್ಟು ತಗೊಂಡ್ವಿ? 120 ಇಂಟು 100. ನ್ಯೂಮರೇಟರಲ್ಲಿ ಇವೆರಡರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ? 25 ಇದೆ. ಹಾಗಾಗಿ ನ್ಯೂಮರೇಟರಲ್ಲಿ 25 ಹಾಕ್ಕೊಂಡ್ವಿ. 25 1s 25 5s 5 1s 5 20s ಅಂದರೆ ಎಷ್ಟು? 20% ಆಫ್ ಲಾಸನ್ನು ಏನು ಮಾಡಿದ್ದಾರೆ? ಇಲ್ಲಿ ಗೇನನ್ನು ಮಾಡಿರೋದನ್ನು ನೋಡ್ಬೋದು. ಇಲ್ಲಿ ಏನಾಗಿದೆ? ಲಾಸ್ ಆಗಿದೆ. ಓಕೆ, ನಿಮ್ಗೆಲ್ರಿಗೂ ಕೂಡ ಒಂದು ಹೋಮ್ವರ್ಕ್ ಕ್ವೆಶನ್ ಇದೆ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಟೈಪ್ 8 ಈ ಕ್ವೆಶನನ್ನು ಸಾರ್ಟ್ಔಟ್ ಮಾಡಿ ಕಮೆಂಟಲ್ಲಿ ಆನ್ಸರ್ಸ್ಗಳನ್ನು ತಿಳಿಸಿ. ಏನಿದೆ ಹೋಮ್ವರ್ಕ್ ಕ್ವೆಶನ್ನು? ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 80% ಆಫ್ ದಿ ಎಸ್ ಪಿ, ವಾಟ್ ಈಸ್ ಪ್ರಾಫಿಟ್ ಇನ್ ಪರ್ಸೆಂಟ್? ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನು ತಿಳಿಸಿ. ಥ್ಯಾಂಕ್ ಯು.